ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಜಸ್ಟ್ ಟಾಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಟುಡೇ ಕರ್ನಾಟಕ ಸ್ಪೆಷಲ್ ನ್ಯೂಸ್. ಎಲ್ಲರೂ ಕಾದು ಯೋಚನೆ ಮಾಡಿ ಏನಾಗುತ್ತೋ ಅಂತ ಕಾದು ಕುಳಿತಂತಹ ಜನರಿಗೆ ಇವತ್ತು ಕ್ಲಾರಿಟಿ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಎಸ್, ಅಫ್ಕೋರ್ಸ್ ಹಲವು ವರ್ಷಗಳಿಂದ ಕರ್ನಾಟಕದಲ್ಲಿ ಕುರ್ಚಿ ಗುದ್ದಾಟ ಅನ್ನೋದು ತಾರಕಕ್ಕೇರ್ಬಿಟ್ಟಿತ್ತು. ಎಲ್ಲರ ಮನೆಯಲ್ಲೂ ಯಾರ ಪಾಲಾಗತ್ತೆ CM ಕುರ್ಚಿ ಅನ್ನೋದು ತಮ್ಮ ಕುರ್ಚಿಯನ್ನೇ ಬಿಸಿ ಮಾಡಿಕೊಂಡು ಯೋಚನೆ ಮಾಡ್ತಾಯಿದ್ರು. ಅಷ್ಟರ ಮಟ್ಟಿಗೆ ಕುರ್ಚಿ ಜಗ್ಗಾಟ ಅನ್ನೋದು ನಡೀತಾನೇ ಇತ್ತು. ಆದರೆ ಈಗ ಅದೆಲ್ಲದಕ್ಕೂ ತೆರೆ ಬಿದ್ದಿದೆ. ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಆದಂತಹ ಸಿದ್ದರಾಮಯ್ಯ ಅವರು ಮತ್ತು DK ಶಿವಕುಮಾರ್ ಅವರು ಸೇರಿ ಜೋಡೆತ್ತಿನಂತೆ ಇಬ್ಬರು ಒಂದೇ ಪಕ್ಷಕ್ಕೆ ಸೇರಿ ಹಗಲಿರುಳು ಶ್ರಮಪಟ್ಟು ಆ ಪಕ್ಷವನ್ನು ಗೆಲ್ಲಿಸಿದ್ರು. ಆದರೆ ಪಟ್ಟ ಅನ್ನೋದಿದೆಯಲ್ಲ, ಪಟ್ಟ ಹೆಸರು ಅನ್ನೋದಿದೆಯಲ್ಲ, ಅದು ಯಾರನ್ನೇ ಆಗಲಿ ಬಿಡೋದಿಲ್ಲ. ನಂದಾಗಲೇಬೇಕು ಅನ್ನೋ ಒಂದು ಆಸೆ ಇದೆಯಲ್ಲ, ಅದು ಎಂಥವರನ್ನೂ ಬಿಟ್ಟಿದ್ದಲ್ಲ ಅಂತಲೇ ಹೇಳಬಹುದು. ಆ ಒಂದು ಪಟ್ಟಕ್ಕೆ 2 ಪಡೆಗಳು ಸಜ್ಜಾಗಿ ನಿಂತಿತ್ತು. ಇದು ನಂದೇ ಆಗಬೇಕು, ಇಲ್ಲ ಇದನ್ನು ನಾನು ಮಾಡಲೇಬೇಕು, ನಾ CM ಆಗಲೇಬೇಕು ಅನ್ನೋ ಹಠನ ಇಬ್ಬರು ತೊಟ್ಟು ನಿಂತಿದ್ರು. ಆದರೆ ಅದಕ್ಕೆ ಒಂದು ಕ್ಲಾರಿಟಿ ಇವತ್ತು ಸಿಕ್ಕಿದೆ ಅಂತಲೇ ಹೇಳ್ಬೋದು. ರಾಜಕೀಯ ಅಂತ ಬಂದರೆ ರಾಜಕೀಯದ ಅಖಾಡದಲ್ಲಿ ಇಬ್ಬರು ಒಳ್ಳೆಯ ಆಟಗಾರರೇ. ಇವರು ಹೆಚ್ಚು ಇವರು ಕಡಿಮೆ ಅಂತ ಮಾತಾಡೋ ಹಾಗೇ ಇಲ್ಲ. ಹೈಕಮಾಂಡ್ ತೀರ್ಮಾನದಂತೆ ಸಿದ್ದರಾಮಯ್ಯನವರು CM ಕುರ್ಚಿಗೆ ರಾಜೀನಾಮೆ ಕೊಟ್ಟಿದ್ದಾರೆ. ಆ ಒಂದು ಕುರ್ಚಿಯನ್ನು ಇವತ್ತು DK ಶಿವಕುಮಾರ್ ಅವರು ಅಲಂಕರಿಸಲಿದ್ದಾರೆ. ಇಷ್ಟು ವರ್ಷ ಸಿದ್ದರಾಮಯ್ಯನವರು ತಮ್ಮ ಸಿದ್ಧಾಂತದಂತೆ ರಾಜಕೀಯ ಕಾರ್ಯಗಳನ್ನು ನಿಭಾಯಿಸಿದ್ದಾರೆ. ಇದೀಗ ಉಳಿದಷ್ಟು ವರ್ಷ DK ಶಿವಕುಮಾರ್ ಅವರು ಹೇಗೆ ತಮ್ಮ ಸಿದ್ಧಾಂತಗಳನ್ನು, ರಾಜಕೀಯ ಕೌಶಲ್ಯಗಳನ್ನು ನಮ್ಮ ಮುಂದೆ ಇಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕನಕಪುರದ ಬಂಡೆ ಕರ್ನಾಟಕದ ಆಧಾರ ಸ್ತಂಭವಾಗಿ ನಿಂತು ಅದರ ವರ್ಚಸ್ಸು ಮತ್ತು ರಾಜಕೀಯ ಚಾಕಚಕ್ಯತೆಯಿಂದ ನಮ್ಮ ಕರ್ನಾಟಕದ ಬೆಳವಣಿಗೆಗೆ, ಮತದಾರರ ಬೆಳವಣಿಗೆಗೆ ಹೇಗೆ ಶ್ರಮಿಸ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಭ್ರಷ್ಟಾಚಾರದ ಕಳಂಕ ಹೊತ್ತು ಕಷ್ಟದ ಪರಿಸ್ಥಿತಿಯನ್ನು ನೋಡಿದ DK ಶಿವಕುಮಾರ್ ಅವರು ಮತದಾರರಿಂದ, ಅಭಿಮಾನಿ ಬಂಧುಗಳಿಂದ ಒಳ್ಳೆಯ ಬಿರುದನ್ನು ತೆಗೆದುಕೊಂಡು ತಮ್ಮ ಹೆಸರಿಗೆ ಅಂಟಿದ ಶನಿಯನ್ನು ಹೇಗೆ ನಿವಾರಿಸ್ಕೊಳ್ತಾರೆ ಅನ್ನೋದು ಕೂಡ ಇಲ್ಲಿ ತುಂಬ ಒಂದು ಒಳ್ಳೆಯ ಮಹತ್ವದ ಮ್ಯಾಟ್ರ್ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಶಿವಕುಮಾರ್ ಅವರು ಯುವಕರನ್ನು ಹುರಿದುಂಬಿಸೋದ್ರಲ್ಲಿ, ಉತ್ತಮ ಪಕ್ಷ ಕಟ್ಟೋದ್ರಲ್ಲಿ ಉತ್ತಮ ಉಪಾಯಗಾರರೂ ಹೌದು ಅಂತ ಹೇಳ್ಬೋದು. ರಾಜಕೀಯದ ಪಗಡೆಯಲ್ಲಿ ಹೇಗೆ ಆಡಬೇಕು, ಯಾವ ಉಪಾಯವನ್ನು ಮಾಡಬೇಕು, ಆಟದಲ್ಲಿ ಯಾವ ದಾಳವನ್ನು ಬಿಡಬೇಕು, ಯಾವ ದಾಳವನ್ನು ನಿಲ್ಲಿಸಬೇಕು ಅನ್ನೋ ಚಾಣಾಕ್ಷ ಆಟಗಾರ DK ಶಿವಕುಮಾರ್ ಅಂತಲೇ ಹೇಳಬಹುದು. ಇವರು ಇಡುವ ಪ್ರತಿ ಹೆಜ್ಜೆಯಲ್ಲೂ ಕಾಂಗ್ರೆಸ್ನ ಭದ್ರತೆ ಇದೆ ಅನ್ನೋದು ಇಲ್ಲಿ ಲೆಕ್ಕಕ್ಕೆ ಬರುತ್ತೆ. ಕಾಂಗ್ರೆಸ್ ಪಾಲಿನ ನೂತನ ಸಾರಥಿ CM ಪಟ್ಟಕ್ಕೇರ್ತಿರೋ ಟ್ರಬಲ್ ಶೂಟರ್. CM ಆಗಲೇಬೇಕು, ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂರಲೇಬೇಕು ಅನ್ನೋ DK ದೊಡ್ಡ ಕನಸಾಗಿತ್ತು. ಅದರಲ್ಲೂ ಇದೇ ಅಧಿಕಾರದಲ್ಲಿಯೇ ಪಕ್ಷಕ್ಕೇರಬೇಕು ಅಂತ ಪಟ್ಟು ಹಾಕಿ ಕೂತಿದ್ರು. ಹೀಗಾಗಿಯೇ ಈಗ ಪಟ್ಟಾಭಿಷೇಕಕ್ಕೆ ಸಜ್ಜಾಗಿ ನಿಂತಿದ್ದಾರೆ. ಶುಭ ದಿನ, ಶುಭ ಗಳಿಗೆ, ಶುಭ ಮುಹೂರ್ತದಲ್ಲೇ ರಾಜ್ಯದ ನೂತನ CM ಆಗಿ ಪಟ್ಟ ಕಟ್ಟಿಕೊಳ್ಳಲು ಸಿದ್ಧರಾಗಿದ್ದಾರೆ. ಇವತ್ತು DK ಶಿವಕುಮಾರ್ ಪಾಲಿಗೆ ಎಂದು ಮರೆಯಲಾಗದ ದಿನ. ಯಾಕಂದರೆ ಇಂಥದ್ದೊಂದು ದಿನಕ್ಕೆ DK ಕಾದಿದ್ದು 1-2 ದಿನವಲ್ಲ, 1-2 ಮಾಸವೂ ಅಲ್ಲ, ಬರೋಬ್ಬರಿ 3.5 ದಶಕ. ಅಂತಹ ದಿನ, ಅಂತಹ ಕನಸು ನನಸಾಗುವ ದಿನ ಇವತ್ತು DK ಶಿವಕುಮಾರ್ ಅವರಿಗೆ ಬಂದಿದೆ. ಕರ್ನಾಟಕ ರಾಜ್ಯದ ನೂತನ CM ಆಗಿ ಪಟ್ಟಕ್ಕೇರ್ತಿರೋ DK ಶಿವಕುಮಾರ್ ಅವರಿಗೆ ಹಾರ್ಟ್ಲಿ ಕಂಗ್ರಾಟ್ಸ್ ಅಂತ ಹೇಳ್ತಾ, ಅವರ ಮತದಾರರಿಗಾಗಲಿ, ಅವರು ನಂಬಿರೋ ಜನಕ್ಕಾಗಲಿ, ಹಾಗೆ ನಮ್ಮ ರಾಜ್ಯಕ್ಕೆ ಒಂದು ಅದ್ಭುತವಾದ ಕೊಡುಗೆಯನ್ನು ಕೊಡಲಿ, ನಮ್ಮ ರಾಜ್ಯ, ನಮ್ಮ ಜನರು ಬೆಳವಣಿಗೆಗೆ ಶ್ರಮಿಸಲಿ ಅವರು ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.